ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ ಕಲ್ಯಾಣಾತ್ಮಗಾತ್ರಾಯ ಕಾಮಿತಾರ್ಥಪ್ರದಾಯನೇ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ನಾರಾಯಣಂ ಸುರಗುಣಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತ್ಯಂ ಚ ತ್ರೈಗುಣವರ್ಜಿತಮಧುಂ ವಿಭುಮಾಧ್ಯಮೀಶಂ ವಂದೇ ಭವಗ್ನಮರಾಸಿರಸಿದ್ಧಿವಂದ್ಯಂ ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತದೋ ಜಯಮುದೀರಯೇತ್ ನಾರಾಯಣಂ ಗುರೇ ಸರ್ವೇ ರುಜಿಂದ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರಶ್ಚಾಪಿ ನತ್ವಾ ಸೂತ್ರಾತ್ರುಚ್ಯತೆ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಿಯೇ ಹೃದ್ಧಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ ನಮೋಸ್ತು ತಾತ್ವಿಕಾ ದೇವಾ ವಿಷ್ಣುಭಕ್ತಿಪರಾಯಣ ಧರ್ಮಮಾರ್ಗೇ ಪ್ರೇರಿಯಂತೋ ಭವಂತಃ ಸರ್ವ ಏವ ಹಿ ನಮಸ್ತೆ ಪ್ರಾಣೇಶ ಪ್ರಣತವಿಭಾವಾಮನಿಮುಖಃ ನಮಃ ಸ್ವಾಮಿ ರಾಮಪೀತಾಂ ಹನುಮಾನ್ ಗುರುಗುಣಃ ನಮಸ್ತುಭ್ಯಂ ಭೀಮಪ್ರಭೃತಮ ಕೃಷ್ಣೇಶ್ನ ಭಗವಾನ್ ನಮಃ ಶ್ರೀಮನ್ಮಧ್ವಪ್ರಜಸದೃಶಂ ನೋ ಜಯ ಜಯಾಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮಋತಾಯ ಚ ಭಜಿತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಸತ್ಯಾಭಿಜ್ಞಾಕರಬ್ಜೋತಾನ್ ಪಂಚಾಕ್ಷರಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ಯೋ ಮೀನಾಯ ಸುಧಾರತಾನ್ ಆಪಾದಮೌಳಿಪರ್ಯಂతం ಗುರುಣಾಂ ಆಕೃತಿಂ ತ್ವರೇತ್ ತೇನ ವಿಘ್ನಃ ಪ್ರಣಶ್ಯಾಂತಸಿದ್ಧ್ಯಂತಿ ತಮನೋರಥಃ ಪೃಥ್ವೀಮಂಡಲಮಧ್ಯಸ್ಥಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರುಂ ನಮಃ ಶ್ರೀಗುರುಭ್ಯೋ ನಮಃ ಶ್ರೀಗುರುಭ್ಯೋ ನಮಃ ಶ್ರೀಗುರುಭ್ಯೋ ಸ್ವಸ್ವಸ್ಥಶೇಷಸನ್ಮಂಗಳಾನಿ ಭವಂತು ಸಂತು. ಅರ್ಜುನ ಕುಲನಾಶದಿಂದ ಎಂತೆಂಥ ಅನರ್ಥಗಳು ಆಗ್ತವ ಅಂತೆಂಬೋ ಪರಿಜ್ಞಾನ ಕೌರವರಿಗಿಲ್ಲ. ಹಾಗಾಗಿ ಅವರು ಯುದ್ಧ ಮಾಡಲಿಕ್ಕೆ ನಿಂತುಕೊಂಡಿದ್ದಾರೆ. ಆ ಜ್ಞಾನ ನಮಗಿದೆ, ಪರಿಜ್ಞಾನ ನಮಗೆ ಸಂಪೂರ್ಣವಿದೆ ಕಡೆಯಿಂದ ಅವರು ಮಾಡಿದ ತಪ್ಪನ್ನು ನಾವು ಮಾಡಬಾರದು ಅಂಥೇಳಿ ಈ ಯುದ್ಧ ಮಾಡೋದು ಸಮಂಜಸವಲ್ಲ ಅಂಥೇಳಿ ಅರ್ಜುನ ತನ್ನ ಉದ್ದೇಶವನ್ನು ತಿಳಿಸಿಕೊಟ್ಟಿದ್ದಾನೆ. ಮುಂದೆ ಹಾಗೆ ಕುಲನಾಶದಿಂದ ಇನ್ನು ಯಾವ್ಯಾವ ದೋಷಗಳು ಉಂಟಾಗ್ತವ ಅಂತ ಮುಂದೆ ಹೇಳ್ತಿದ್ದಾನೆ. ಕುಲಕ್ಷಯೇ ಪ್ರಣಸ್ವಂತಿಂ ಕುಲಧರ್ಮ ಸನಾತನಃ ಧರ್ಮೇ ನಷ್ಟಕುಲಂ ಕೃತ್ವಂ ಮಧರ್ಮೋರ್ಭಿ ಭವತ್ಸುತಃ. ಕುಲಕ್ಷಯವು ಉಂಟಾದಾಗ ಆಗುವ ಪರಿಣಾಮಗಳು ಏನು ಸಮಾಜದ ಮೇಲೆ ಆಗಲಿ ಅಂದರೆ, ಅನಾದಿ ಕಾಲದಿಂದ ಪರಂಪರಾಗತವಾಗಿ ಬಂದಿರತಕ್ಕಂಥ ಧರ್ಮಗಳು, ಈ ಸನಾತನ ಧರ್ಮಗಳು ಎಂಬುವ ಏನವಲ್ಲ ಇವು ನಾಶವಾಗ್ತದೆ. ಕುಲಧರ್ಮ ನಾಶವಾದಾಗ ಅಧರ್ಮವು ನಾಶವಾಗಿ ಉಳಿದಿರತಕ್ಕಂಥ ಈ ಧರ್ಮ ಏನ ಕುಲಧರ್ಮ ಅದನ್ನು ಆವರಿಸಿಬಿಡ್ತದಾಗದು. ಹೀಗೆ ಸನಾತನ ಕುಲಧರ್ಮ ಎಂದರೆ ಏನು ಮತ್ತು ಕುಲನಾಶದಿಂದ ಅದರ ಆ ಅಧರ್ಮಗಳ ನಾಶ ಹೇಗಾಗುತ್ತದೆ ಅಂತ ಕೇಳಿದಾಗ, ತಮ್ಮ ತಮ್ಮ ಕುಲದಲ್ಲಿ ಪರಂಪರಾಗತವಾಗಿ ಅಂದರೆ ಈ ತಾತ ಮುತ್ತಾತಗಳ ಕಾಲದಿಂದ ನಡೆದು ಬಂದಿರುವ ಯಾವ ಶುಭ ಮತ್ತು ಶ್ರೇಷ್ಠವಾದ ಸಂಪ್ರದಾಯಗಳಿವೆ, ಯಾವುದರಿಂದ ಸದಾಚಾರವು ಸುರಕ್ಷಿತವಾಗಿರುತ್ತದೆಯೋ ಮತ್ತು ಕುಲದ ಸ್ತ್ರೀ ಪುರುಷರಲ್ಲಿ ಅಧರ್ಮ ಪ್ರವೇಶವಾಗಲಾರದೋ ಆ ಶುಭ ಮತ್ತು ಶ್ರೇಷ್ಠ ಆ ಕುಲ ಸಂಪ್ರದಾಯಗಳು ಏನಿದಲ್ಲ ಅವನ್ನ ಸನಾತನ ಕುಲಧರ್ಮಗಳು ಅಂತೇಳಿ ಹೇಳ್ತಾ ಇರೋದು. ಹೀಗಾಗಿ ಯುದ್ಧ ಮಾಡೋದ್ರಲ್ಲಿಂದ ಏನಾಗ್ತಾ ಇದೆ ಅಂತಂದರೆ, ವೃದ್ಧರು ಎಲ್ಲರೂ ಸತ್ತೋಗ್ಬಿಡ್ತಾರೆ. ಇಲ್ಲಿ ತಲತಲಾಂತರ ಬಂದಿರತಕ್ಕಂಥ ಆ ಒಂದು ಸಂಪ್ರದಾಯಗಳು ತಿಳಿದಿರತಕ್ಕಂಥ ವ್ಯಕ್ತಿಗಳೆಲ್ಲ ಸತ್ತೋದ ಮೇಲೆ ಉಳಿದ ಕಿರಿಯರಿಗೆ ಯಾರು ಹೇಳ್ಕೊಡ್ಬೇಕು ಅದನ್ನು? ಹಾಗಾಗಿ ಆ ಕುಲನಾಶದಿಂದ ಈ ಕುಲಧರ್ಮಗಳನ್ನು ತಿಳಿದಿರುವ ಮತ್ತು ಅವುಗಳನ್ನು ಆಚರಣೆಯಲ್ಲಿ ಇಟ್ಟುಕೊಂಡಿರುವ ಹಿರಿಯರು ಮತ್ತು ಮುದುಕರು ಯುದ್ಧದಲ್ಲಿ ಸಾಯ್ತಾರೆ. ಇನ್ನು ಅಳಿದು ಉಳಿದ ಬಾಲಕರಲ್ಲಿ ಮತ್ತು ಸ್ತ್ರೀಯರಲ್ಲಿ ಈ ಧರ್ಮಗಳು ಸ್ವಾಭಾವಿಕವಾಗಿ ನಾಶವಾಗುತ್ತದೆ. ಮೊದಲೇ
ಆ ಜನರೇಷನ್ಗಳಿಗೆ ಬೇಕಾಗಿಲ್ಲ, ಮಾಡೋದು ಇಷ್ಟ ಇರೋದಿಲ್ಲ ಅವಕ್ಕೆ. ಏನೋ ಹಿರಿಯರ ಬಲವಂತದಿಂದ ಕೂತ್ಕೊಂಡು ಮಾಡ್ತಾ ಇರ್ತಾರೆ. ಯಾವಾಗ ಹಿರಿಯರೇ ಹೋಗ್ಬಿಟ್ರು ಅಂತಂದರೆ, ಹೇಳೋರು ಕೇಳೋರು ಮನೆಯಾಗೆ ಯಾರೂ ಇಲ್ಲ ಅಂತಂದರೆ ಲಂಗ ಲಗಾಮ ಇಲ್ಲದ ಕುದುರೆಗಳು ಆಗಿಬಿಡ್ತಾರೆ ಅವರೆಲ್ಲರೂ. ತಮ್ಮದೇ ರಾಜ್ಯ ಆದಾಗ ಆಗಿಬಿಡ್ತದೆ, ಯಾರು ಹೇಳಬೇಕು ಅವ್ರಿಗೆ? ಹೀಗಾಗಿ ಯಾವ ಸಮಾಜ ಅಥವಾ ಕುಲದಲ್ಲಿ ಈ ಪರಂಪರವಾಗಿ ನಡೆದುಕೊಂಡು ಬಂದಿರುವ ಶುಭವಾದ ಮತ್ತು ಶ್ರೇಷ್ಠವಾದ ಈ ಮರ್ಯಾದೆಗಳು, ಈ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂಥೇಳಿ ಏನಿದೆ, ಇವು ನಷ್ಟವಾಗಿ ಹೋಗ್ತವೆ. ಆ ಸಮಾಜ ಅಥವಾ ಕುಲವು ಲಗಾಮು ಇಲ್ಲದ ಉನ್ಮತ್ತವಾದ ಕುದುರೆಗಳಂತೆ ಸ್ವೇಚ್ಛಾಚಾರಿಯಾಗಿ ಅವು ಓಡಾಡಲಿಕ್ಕೆ ಹತ್ತಿಬಿಡ್ತಾರಗರು. ಸ್ವೇಚ್ಛಾಚಾರ ಯಾವಾಗ ಬಂತು ಅವಾಗ ಅದು ಆ ನಿಯಮಗಳನ್ನು ಸಹಿಸಿಕೊಳ್ಳಲಾರದದು ಸ್ವೇಚ್ಛಾಚಾರ ಬಂದತ್ನಾಗ. ಯಾಕಂದ್ರೆ ಅದಕ್ಕೆ ಅಭ್ಯಾಸ ಆಗೋಗ್ಬಿಟ್ಟಿರ್ತಾರೆ. ಯಾರನ್ನೇ ಹೇಳಲಿಕ್ಕೆ ಹೋದರೆ ನೀವೇನ್ರಿ ಹೇಳೋದು, ನಿಮ್ಮ ಕೆಲಸ ನೀವು ನೋಡ್ಕೊಳ್ರಿ ಸಾಕು ಅಂದ್ಬಿಡ್ತಾರೆ. ಹೀಗೆ ಆ ಸಮಾಜದಲ್ಲಿ ಅಥವಾ ಕುಲದಲ್ಲಿ ಸ್ವಾಭಾವಿಕವಾಗಿಯೇ ಅಧರ್ಮ ನೃತ್ಯವಾಡುತ್ತದಾಗಲ್ಲಿ. ಹಾಗೆ ಅದರ ಜೊತೆಗೆ ನಮಗೆ ಸರ್ವತ್ರ ಪಾಪವೇ ಹರಡಿಕೊಳ್ಳುತ್ತದೆ. ಎಲ್ಲ ಕಡೆಯಿಂದಲೂ ಪಾಪಗಳೇ ಬಂದು ಸೇರ್ಕೊಂಡ್ಬಿಡ್ತದೆ. ಅದರಿಂದ ಇದು ಅರ್ಜುನನ ಒಂದು ಅಭಿಪ್ರಾಯ ತಿಳಿಸಿಕೊಟ್ಟಿದ್ದಾನೆ. ಈ ರೀತಿಯಾಗಿ ಸಮಸ್ತ ಕುಲದಲ್ಲಿ ಪಾಪವು ಆವರಿಸಿದಾಗ ಏನಾಗುತ್ತದೋ ಅದರಿಂದ ಪರಿಣಾಮ ಅಂಥೇಳಿ ಇನ್ನು ಮುಂದೆ ಅರ್ಜುನ ಹೇಳ್ತಾ ಇದ್ದಾನೆ, ತಿಳಿಸಿಕೊಡ್ತಾ ಇದ್ದಾನೆ. ಅಧರ್ಮಾಭಿಭವಾತ್ ಕೃಷ್ಣಂ ಪ್ರದ್ಯುಷ್ಯಂತಿ ಕುಲಸ್ತ್ರೀಯಾ ಸ್ತ್ರೀಷು ದೃಷ್ಟಾಶು ವಾಷ್ಣೇಯಂ ಜಾಯತೆ ವರ್ಣಶಂಕರ. ಹೇ ಕೃಷ್ಣ, ಪಾಪವು ಹೆಚ್ಚಾಗಿ ಬೆಳೆಯುವುದರಿಂದ ಕುಲದ ಸ್ತ್ರೀಯರು ಅತ್ಯಂತ ದೂಷಿತರಾಗ್ತಾರೆ. ಅಷ್ಟೇ ಅಲ್ಲ, ಹೇ ವೈಷ್ಣವೇನೇ, ಸ್ತ್ರೀಯರು ದೂಷಿತರಾದಾಗ ಬಳಿಕ ವರ್ಣಸಂಕರವೂ ಉತ್ಪನ್ನವಾಗ್ತದೆ. ಅವಾಗ ಈ ಶ್ಲೋಕದ ಅರ್ಥವನ್ನು ಸ್ವಲ್ಪ ಆಳವಾಗಿ ತಿಳಿಯಲು ಪ್ರಯತ್ನ ಮಾಡೋಣ. ಬದುಕಿನಲ್ಲಿ ಶಾಂತಿ, ಶ್ರೇಯಸ್ಸು ಮತ್ತು ಆಧ್ಯಾತ್ಮಿಕ ಮುನ್ನಡೆಗಳನ್ನು ಸಾಧಿಸಲು ಈ ಮನುಕುಲದಲ್ಲಿ ಅನಿವಾರ್ಯವಾದ ಮೂಲಾಧಾರವು ಎಂದರೆ ಒಳ್ಳೆಯ ಪ್ರಜೆ ಮುಖ್ಯ ಅಥವಾ ಜನತೆ ಮುಖ್ಯ. ಆ ಒಳ್ಳೆಯ ನಡತೆ ಇರತಕ್ಕಂಥ ವ್ಯಕ್ತಿಗಳು ಇದ್ದರೆ ಮಾತ್ರ ಈ ಸನಾತನ ಧರ್ಮ ಉಳ್ಕಂತದ. ಅವರು ಅದನ್ನು ಪಾಲಿಸಿಕೊಂಡು ಬರ್ತಾರೆ. ರಾಜ್ಯದ ಮತ್ತು ಈ ಸಮುದಾಯದ ಸಾಮಾನ್ಯ ಆಧ್ಯಾತ್ಮಿಕ ಬೆಳವಣಿಗೆಗಾಗಿ ಒಳ್ಳೆಯ ಜನಯೇ ಉಳಿಯುವಂತೆ ಆಗಲಿ ಎನ್ನುವ ಭಾವನೆಯಿಂದ ನಮ್ಮ ಹಿರಿಯರು ಏನು ಮಾಡಿದ್ದಾರೆ ಅಂದರೆ ವರ್ಣಾಶ್ರಮ ಧರ್ಮಗಳು ತತ್ವಗಳನ್ನು ಬೋಧನೆ ಮಾಡಿದ್ದಾರೆ ನಮಗೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂಥೇಳಿ ಮಾಡಿ, ಬ್ರಾಹ್ಮಣರು ನೀವು ಈ ಕೆಲಸಗಳು ಮಾಡಿರಿ, ಕ್ಷತ್ರಿಯರು ನೀವು ಈ ರೀತಿ ಜೀವನ ಮಾಡಿರಿ, ಶೂದ್ರರು ಈ ರೀತಿಯಾಗಿ ನೀವು ಪರಿಪಾಲನೆ ಮಾಡಿರಿ ನಿಮ್ಮ ಧರ್ಮಗಳನ್ನು ಅಂಥೇಳಿ ಒಂದು ಕಟ್ಟುಪಾಟುಗಳು ಹಾಕಿಕೊಟ್ಟಿದ್ದಾರೆ. ಈ ರೀತಿಯಾಗಿ ಜನತೆಯ ಒಳ್ಳೆಯ ಹಾದಿಯಲ್ಲಿ ಜೀವನ ನಡೆಸಿ ಸತ್ಪ್ರಜೆ ಆಗಲು ಮೂಲ ಕಾರಣ ಯಾರು ಅಂತಂದರೆ ಸ್ತ್ರೀ. ಅದಕ್ಕೆ ಹೇಳೋದು ಮಾತೃದೇವೋಭವ ಅಂತೇಳಿ ಆಕೆಗೆ. ಸ್ತ್ರೀ ಪಾತಿವ್ರತ್ಯ ಮತ್ತು ನಿಷ್ಠೆಯೇ ಆಧಾರ ಇದಕ್ಕೆ. ಆಕೆ ಎಷ್ಟು ನಿಷ್ಠೆಯಿಂದ ಜೀವನ ಮಾಡ್ತಾಳೋ ಆಕೆಯ ಮಕ್ಕಳು ಕೂಡ ಅಷ್ಟೇ ನಿಷ್ಠೆಯಿಂದ ಜೀವನ ಮಾಡಿ ಒಳ್ಳೆಯ ಪ್ರಜೆ ಆಗ್ತಾರಮ್ಮ ಸಮಾಜಕ್ಕೆ. ಮಕ್ಕಳು ಹೇಗೆ ಸುಲಭವಾಗಿ ಹಾದಿ ತಪ್ಪಬಹುದೋ ಹಾಗೆಯೇ ಸ್ತ್ರೀಯರು ಕೂಡ ಸುಲಭವಾಗಿ ಹಾದಿ ತಪ್ಪಿ ಭ್ರಷ್ಟರಾಗಬಹುದು. ಯಾವಾಗ ಮನೆಯಲ್ಲಿ ಯಾರು ಯಜಮಾನ ಅಂತೆಂಬುದು ಇಲ್ಲದಿದ್ದಾಗ. ಈ ಯುದ್ಧದಿಂದ ಏನಾಗ್ತಾ ಇದೆ ಅಂದರೆ ಮನೆ ಯಜಮಾನರೆಲ್ಲ ಸಾಯ್ತಾ ಇದ್ದಾರೆ, ಅಲ್ಲಿ ಸ್ತ್ರೀಯರೊಂದೇ ಮನೆಯಾಗ ಉಳ್ಕೊಂತಾರ. ಯುದ್ಧ ಮಾಡೋದರಿಂದ ಇಲ್ಲಿ ಒಂದೇ ಪಾಪವಲ್ಲ, ಅಲ್ಲಿ ಸ್ತ್ರೀಯರು ಕೂಡ ನಾವು
ಏಕಾಂಗಗಳನ್ನು ಮಾಡಿ ಅವರನ್ನು ಹಾದಿ ತಪ್ಪುವಂತೆ ಮಾಡಿದರೆ ಆ ಪಾಪ ಕೂಡ ನಮಗೇ ಬರ್ತದದು. ಯುದ್ಧ ಮಾಡೋದರಿಂದ ಇಷ್ಟೆಲ್ಲ ಭ್ರಷ್ಟರಾಗ್ತಾರೆ ಎಲ್ಲರೂ. ಆದ್ದರಿಂದ ಮಕ್ಕಳಿಗೂ ಸ್ತ್ರೀಯರಿಗೂ ಕುಟುಂಬದ ಹಿರಿಯರಿಂದ ರಕ್ಷಣೆ ಅತ್ಯಗತ್ಯ. ಹಲವಾರು ಧಾರ್ಮಿಕ ವಿಧಿಗಳಲ್ಲಿ ಮಗ್ನರಾಗಿರತಕ್ಕಂಥ ಸ್ತ್ರೀಯರು ದಾರಿ ತಪ್ಪಲು ಸಾಧ್ಯವಿಲ್ಲ. ಮನೆಯಲ್ಲಿ ಹಿರಿಯರು ಇಲ್ಲದಿದ್ದರೂ ಸಹಿತಾಗಿ ಆ ಸ್ತ್ರೀ ತನ್ನ ಕರ್ತವ್ಯವನ್ನು ತಿಳ್ಕೊಂಡು ಯಾವಾಗಲೂ ತನ್ನ ಮನಸ್ಸನ್ನು ಭಗವಂತನಲ್ಲೇ ನಿಲ್ಲಿಸಿಕೊಂಡು ಯಾರು ತಮ್ಮ ತಮ್ಮ ಮನೆಗಳ ಕೆಲಸಗಳಲ್ಲಿ ಧರ್ಮ ಕಾರ್ಯಗಳಲ್ಲಿ ಮನಸ್ಸನ್ನು ಲಗ್ನ ಮಾಡಿಕೊಂಡು ಜೀವನ ಮಾಡ್ತಾ ಇರ್ತಾರಲ್ಲ, ಅಂಥ ಸ್ತ್ರೀಯರು ದಾರಿ ತಪ್ಪುವುದಿಲ್ಲ. ಯಾಕಂದರೆ ಅವರ ಮನಸ್ಸು ದೇಹ ಎಲ್ಲವೂ ಧಾರ್ಮಿಕ ಚಟುವಟಿಕೆಗಳಲ್ಲಿಯೇ ತುಂಬಿರುತ್ತದೆ. ಎಲ್ಲ ಧಾರ್ಮಿಕ ಚಟುವಟಿಕೆಗಳಿಗೆ ತುಂಬಿರ್ತದಾಗ ಅವರು ಬೇರೆ ಕಡೆಗೆ ಎಲ್ಲಿ ಮನಸ್ಸನ್ನು ಹರಿಬಿಡುವುದಿಲ್ಲ. ಅವರು ಇಲ್ಲ ಅಂತೇಳೆಂದರೆ ಏನೂ ಕೆಲಸ ಇಲ್ಲ, ಯಾವುದೂ ಇಲ್ಲ ಅಂತೇಳಿ ಪಕ್ಷದಲ್ಲಿ ಅವರ ಮನಸ್ಸು ಏನೇನೋ ಯೋಚನೆಗಳು ಮಾಡ್ತದೆ, ಕೆಟ್ಟ ಆಲೋಚನೆಗಳೆಲ್ಲ ಬರ್ತದೆ. ಹಾಗಾಗಿ ಅವರು ದಾರಿ ತಪ್ಪುವ ಒಂದು ಸಂಭವವೂ ಕೂಡ ಇರ್ತದಲ್ಲಿ. ಹೇ ಕೃಷ್ಣ, ಯುದ್ಧ ಮಾಡುವುದರಿಂದ ಎಲ್ಲರೂ ನಾಶವಾಗಿ ಕುಲಧರ್ಮವೂ ನಾಶವಾಗುತ್ತದೆ. ಹೀಗಾಗಿ ಪಾತಿವ್ರತ್ಯದಿಂದ ಕೂಡಿದ ಸ್ತ್ರೀಯರು ಕ್ರಿಯೆಗಳು ಅಧರ್ಮದಿಂದ ಕೂಡಲು ಸಾಧ್ಯವಾಗುತ್ತದೆ. ಆದ್ದರಿಂದ ಪಾಪವು ಅತಿಯಾಗಿ ಹೆಚ್ಚಿ ಇಡೀ ಸಮಾಜ ವ್ಯಾಪಿಸುತ್ತದೆ. ಅದು ಸರ್ವತ್ರ ಪಾಪವು ಹರಡಿಬಿಡುತ್ತದಾಗ ಸಮಾಜದ ಸ್ತ್ರೀ ಪುರುಷರ ದೃಷ್ಟಿಯಲ್ಲಿ ಯಾವುದೇ ಮರ್ಯಾದೆ ಗೌರವ ಉಳಿಯೋದಿಲ್ಲ. ಗಂಡಸರು ಸ್ತ್ರೀ ಒಬ್ಬಳೇ ಇದ್ದಾಳೆ ಅಂತ ಅಂದ್ಬಿಟ್ರೆ ಅವರು ನೋಡ್ತಕ್ಕಂಥ ದೃಷ್ಟಿಯೇ ಬೇರೆ ದೃಷ್ಟಿಯಿಂದ ನೋಡ್ತಾರೆ. ಅವರ ಆಲೋಚನೆಗಳೇ ಬೇರೆ ಥರ ಇರ್ತದೆ. ಹಾಗಾಗಿ ಕೆಲವೊಮ್ಮೆ ಆ ಸ್ತ್ರೀಯರಿಗೆ ಇಷ್ಟ ಇಲ್ಲದಿದ್ದರೂ ಸಹಿತಾಗಿ ಅವರ ಬಲವಂತಕ್ಕೆ ಹಾದಿ ತಪ್ಪುವ ಒಂದು ಸಂಭವಗಳು ಕೂಡ ಬರ್ತದೆ ಕೃಷ್ಣ. ಆದ್ದರಿಂದ ಮತ್ತು ಯಾರಾದರೂ ಏನಾರು ಹೇಳಿದರೆ ಅವುಗಳನ್ನು ಪಾಲಿಸುವುದೇ ಇರಲಿ, ತಿಳಿದುಕೊಳ್ಳಲು ಕೂಡ ಇಚ್ಛೆ ಪಡುವುದಿಲ್ಲ. ಆಮೇಲಿಂದ ಅವರು ದಾರಿ ತಪ್ಪಿದ ಮೇಲೆ ಯಾರಾದರೂ ತಿಳಿಸಲು ಪ್ರಯತ್ನಿಸಿದರೆ ಅವರನ್ನೇ ಗೇಲಿ ಮಾಡ್ತಾರೆ. ಹೀಗೆ ವರ್ಣಾಶ್ರಮ ಧರ್ಮವು ಏನಿದೆಯಲ್ಲ ಅದು ವಿಫಲವಾಗಿ ಸಹಜವಾಗಿಯೇ ಮಹಿಳೆಯರಿಗೆ ಪುರುಷರೊಂದಿಗೆ ಬೆರೆಯಲು ಸ್ವತಂತ್ರ ಸಿಗುತ್ತದೆ. ಯಾಕಂದರೆ ಮನೆಯಲ್ಲಿ ಯಾರು ಹೇಳೋರು ಕೇಳೋರು ಯಾರೂ ಇರೋದಿಲ್ಲ. ಹೀಗೆ ಸತಿತ್ವದ ಮಹತ್ವವನ್ನು ಕಳೆದುಕೊಂಡು ಈ ಪವಿತ್ರ ಕುಲಸ್ತ್ರೀಯರೇನಿದ್ದಾರಲ್ಲ ಅವರು ನಿಂಜವಾದ ವ್ಯಭಿಚಾರ ದೋಷದಿಂದ ಬಲವಂತದಿಂದ ಆದರೂ ಕಲುಷಿತರಾಗುತ್ತಾರೆ. ವಿಭಿನ್ನ ವರ್ಣದ ಪುರುಷಗಳೊಡನೆ ಅವರ ಸಂಯೋಗವೂ ಆಗುತ್ತದೆ. ತಾಯಿ ತಂದೆಗಳು ವಿಭಿನ್ನ ವರ್ಣವಾದಾಗ ಅವರಿಂದ ಹುಟ್ಟಿರತಕ್ಕಂಥ ಈ ಮಕ್ಕಳು ಏನಿದ್ದಾರಲ್ಲ ಇವರು ವರ್ಣ ಸಂಕರಣವಾಗ್ತಾರೆ. ಇವರು ಈ ಪ್ರಕಾರವಾಗಿ ಸಹಜವಾಗಿಯೇ ಕುಲದ ಪರಂಪರಾಗತವಾಗಿ ಬಂದಿರತಕ್ಕಂಥ ಪವಿತ್ರತೆಯು ಪೂರ್ತಿಯಾಗಿ ನಾಶವಾಗುತ್ತದೆ. ಈ ಯುದ್ಧದಿಂದ ಎಲ್ಲ ವಂಶದವರು ಸಾಯುವರು. ಹೀಗಾಗಿ ಉಳಿದ ಕಿರಿಯರಿಗೆ ಸನಾತನ ಧರ್ಮವನ್ನು ತಿಳಿಸಲು ಸಾಧ್ಯವೇ ಇಲ್ಲ. ಆಗ ಅಧರ್ಮವು ತಾಂಡವಾಡುವ ಸಂಭವವೂ ಇದೆ. ಅಧರ್ಮ ಯಾವಾಗ ಪ್ರವೇಶವಾಗುತ್ತದೆಯೋ ಸ್ವಲ್ಪ ಅಲ್ಪ ಉಳಿದ ಧರ್ಮ ಕೂಡ ನಾಶವಾಗಿ ಹೋಗ್ಬಿಡ್ತದೆ. ಕಾರಣ ಯಾರಿಗೂ ಯಾವ ಹಾನಿ ಆಗಲಿ ಅಥವಾ ನಷ್ಟವನ್ನಾಗಲಿ ಮಾಡಬಾರದು. ಇಂಥ ವಿಪತ್ತನ್ನು ತರುವ ಯುದ್ಧ ನಮಗೆ ಬೇಡ ಎನ್ನುವುದೇ ಅರ್ಜುನನ ಅಭಿಪ್ರಾಯ. ಹೀಗೆ ವರ್ಣಸಂಕರ ಸಂತಾನವು ಹುಟ್ಟಿರುವುದರಿಂದ ಏನೇನು ಹಾನಿಯಾಗುತ್ತದೆ, ಬರೀ ಇಲ್ಲಿ ಹಾನಿ ಆಗುತ್ತದೆ ಅಂತಂದಾರ. ಮುಂದೆ ಅರ್ಜುನ ಹೇಳ್ತಾ ಇದ್ದಾನೆ ಏನೇನು ಹಾನಿ ಆಗುತ್ತದೆ ಅಂತೆಂಬುದನ್ನು ಇಲ್ಲಿ ಮುಂದಿನ ಶ್ಲೋಕದಲ್ಲಿ ತಿಳಿಸಿಕೊಡ್ತಾ ಇದ್ದಾನೆ ಅರ್ಜುನ. ಸಂಕರೋ ನರಕಾಯೈವ ಕುಲಜ್ಞಾನಂ ಕುಲಸ್ಯ ಚಾಹ ಪತಂತಿ ಪಿತರೋ ಯೇಷಾಂ ಲುಪ್ತಪಿಂಡೋದಕ ಕ್ರಿಯಾ. ಈ ವರ್ಣ ಸಾಂಕರ್ಯವು ಕುಲಘಾತಾತ್ಮಕರನ್ನು ಮತ್ತು
ಕುಲವನ್ನು ಒಟ್ಟಿಗೆ ನರಕಕ್ಕೆ ಕೊಂಡೊಯ್ತದದು. ಲುಪ್ತವಾದ ಪಿಂಡ ಮತ್ತು ತರ್ಪಣಾದಿಗಳಿಂದ ಅರ್ಥಾತ್ ಶ್ರಾದ್ದ ಮತ್ತು ಪಿಂಡ ತರ್ಪಣಗಳಿಂದ ವಂಚಿತರಾದ ಇವರ ಪಿತೃಗಳು ಕೂಡ ಅಧೋಗತಿಗೆ ಬೀಳ್ತಾರಾ ಅಂಥೇಳಿ ಅರ್ಜುನ ಹೇಳ್ತಾ ಇದ್ದಾನೆ ಇಲ್ಲಿ. ಹಾಗಾದರೆ ಕುಲಘಾತಿ ಅಂತ ಯಾರನ್ನ ಅಂತಾರೆ? ಹಾಗಾದರೆ ಅಂದರೆ ಯುದ್ಧಗಳಲ್ಲಿ ತನ್ನ ಕುಲದ ಸಂಹಾರ ಮಾಡುವವರನ್ನು ಕುಲಘಾತಿ ಅಂತ ಹೇಳ್ತಾರೆ. ವರ್ಣಸಂಕರ ಸಂತಾನವು ಕೇವಲ ಆ ಕುಲಘಾತನ್ನೇ ನರಕದಲ್ಲಿ ಬೀಳಿಸಲು ಕಾರಣವಾಗುವುದಲ್ಲದೆ ಅದು ಅವರ ಸಮಸ್ತ ಕುಲವನ್ನೇ ನರಕಕ್ಕೆ ಕೊಂಡೊಯ್ತದೆ. ತಾವೂ ನರಕಕ್ಕೆ ಬೀಳ್ತಾರೆ, ತಮ್ಮ ಹಿರಿಯರು ಏನಿದ್ದಾರೆ ಅವರೂ ನರಕಕ್ಕೆ ಹೋಗ್ತಾರೆ. ಇದಕ್ಕೆಲ್ಲ ಕಾರಣವಾಗಿರ್ತಕ್ಕಂಥ ವ್ಯಕ್ತಿಗಳು ನಾವೂ ನರಕಕ್ಕೆ ಹೋಗ್ತೀವಿ ಅಂಥೇಳಿ ತನ್ನ ಒಂದು ದುಃಖವನ್ನು ತಿಳಿಸಿಕೊಡ್ತಾ ಇದ್ದಾನೆ ಅರ್ಜುನ, ಸಂಕಟವನ್ನು. ಪಿಂಡ ಮತ್ತು ತರ್ಪಗಳಲ್ಲದೆ ಇವರ ಪಿತೃಗಳು ಕೂಡ ಅಧೋಗತಿಯನ್ನು ಹೊಂದುತ್ತಾರೆ ಅಂತ ಹೇಳ್ತಿದ್ದಾನಲ್ಲ, ಅದು ಹೇಗೆ ಅಂತ ಪ್ರಶ್ನೆ ಬಂದತ್ನಾಗ ರಾಘವೇಂದ್ರ ಗುರು ಸಾರ್ವಭೌಮರು ತಮ್ಮ ಗೀತಾ ವಿವೃತ್ತಿಯಲ್ಲಿ ತಿಳಿಸ್ತಾ ಇದ್ದಾರೆ. ಕುಲಶ್ಚೇತಿ ಪುತ್ರ ಪೌತ್ರಾದಿ ಸಂತಾನಶ್ಚತೆ ತತ್ಯರ್ಥಃ ಯೇಷಾಂ ಕುಲಘ್ನಾನಾಂ ಪಿತರಃ ಲುಪ್ತಪಿಂಡ ಲುಪ್ತೋದಕವ್ಯಾಶ್ಚ ಸಂತ ನರಕೆ ಪತಂತಿ. ಅಂದರೆ ಶ್ರಾದ್ದ ಅಂದರೆ ಪಿಂಡ ಪ್ರದಾನ ಮಾಡಿ ನಾವು ಏನು ಮಾಡ್ತೀವಿ ಅದನ್ನು ಶ್ರಾದ್ದ ಅಂತ ಕರಿತೀವಿ. ಶ್ರಾದ್ದ ಅಂದರೆ ಅದನ್ನು ಶ್ರದ್ಧೆಯಿಂದ ಮಾಡತಕ್ಕಂಥದ್ದು ಕಾರ್ಯ, ಪಿತೃಗಳಿಗೆ ಆಹಾರವನ್ನು ಕೊಡತಕ್ಕಂಥ ಒಂದು ಕಾರ್ಯ ಅದು. ಹೀಗೆ ಶ್ರಾದ್ದದಲ್ಲಿ ಮಾಡುವ ಪಿಂಡದಾನ ಮತ್ತು ಪಿಂಡಗಳ ನಿಮಿತ್ತವಾಗಿ ಮಾಡುವ ಬ್ರಾಹ್ಮಣರ ಭೋಜನಾದಿಗಳು ಏನಿದೆಯಲ್ಲ ಇದನ್ನು ಪಿಂಡಕ್ರಿಯೆ ಅಂತೇಳಿ ಒಂದು ಹೇಳ್ತಾರೆ. ಮತ್ತು ಈ ಪಿಂಡ ಪ್ರದಾನವೆಲ್ಲ ಆದ ಮೇಲಿಂದ ತರ್ಪಣ ಕೊಡ್ತೀವಿ. ಆ ತರ್ಪಣದಲ್ಲಿ ಕೊಡಲಾಗುವ ಜಲಾಂಜಲಿ ಏನಿದೆಯಲ್ಲ ಅದು ಉದಕ ಕ್ರಿಯಾ ಅಂಥೇಳಿ ಆಗ್ತದೆ ಅದು. ಹೀಗೆ ಈ ಎರಡೂ ಸೇರಿ ಪಿಂಡೋದಕ ಕ್ರಿಯಾ ಅಂಥೇಳಿ ಅಂತಾರೆ. ಇವುಗಳ ಹೆಸರೇ ಶ್ರಾದ್ದ ತರ್ಪಣವಾಗಿದೆ. ಶಾಸ್ತ್ರ ಮತ್ತು ಕುಲಮರ್ಯಾದೆಗಳನ್ನು ತಿಳಿದಿರುವ ಹಿರಿಯರು ಈ ಶ್ರಾದ್ದ ತರ್ಪಣಗಳನ್ನು ಮಾಡ್ತಾರೆ ಮನೆಗೊಳಗೆ. ಅದು ಮಾಡೋದ್ರಲ್ಲಿಂದ ಕಿರಿಯರು ಅದನ್ನು ನೋಡಿ ತಿಳ್ಕೊಂತಾರೆ. ಏನು ಮಾಡಬೇಕು, ಯಾಕೆ ಮಾಡಬೇಕು, ನಮ್ಮ ಹಿರಿಯರಿಗೆ ಯಾಕೆ ನಾವು ಈ ರೀತಿ ಎಲ್ಲ ಮಾಡಬೇಕು ಎಂಬುದನ್ನು ತಿಳ್ಕೊಂತಾರೆ. ಹೀಗೆ ಶ್ರದ್ಧೆಯಿಂದ ಮಾಡುವ ಈ ಕ್ರಿಯೆಯನ್ನು ತಿಳ್ಕೊಂಡತ್ನಾಗ ಸನಾತನ ಧರ್ಮ ಅಂತೆಂಬುದು ಉಳ್ಕೊಂಥದ್ದು ಇಲ್ಲಿ. ಆದರೆ ಕುಲಘಾತಕರು ಏನಿದ್ದಾರಲ್ಲ ಇವರು ಕುಲದಲ್ಲಿ ಧರ್ಮವು ನಷ್ಟವಾಗಿ ಅದು ನಾಶವಾಗಿ ಹೋಗಿರೋದ್ರಿಂದ ಆ ಉಂಟಾದ ವರ್ಣ ಸಂಕರರು ಏನಿದ್ದಾರಲ್ಲ ಅವರುಗಳು ಅಧರ್ಮದಿಂದ ಹುಟ್ಟಿದವರವರು ಮತ್ತು ಅಧರ್ಮದಲ್ಲೇ ಪ್ರವೃತ್ತರಾಗಿರುವುದರಿಂದ ಶ್ರಾದ್ದ ಮತ್ತು ತರ್ಪಣಗಳ ತಿಳುವಳಿಕೆ ಅವರಿಗೆ ಇರುವುದೇ ಇಲ್ಲ. ಅವರು ತಿಳ್ಕೊಳ್ಳಿಕ್ಕೆ ಹೋಗೋದಿಲ್ಲ. ತಮ್ಮದೇ ಆದ ಒಂದು ಸ್ವತಂತ್ರ ಜೀವನವನ್ನು ಆರಿಸ್ಕೊಂತಾರವರು. ಏನನ್ನ ನೀನು ಹೇಳಲಿಕ್ಕೆ ಹೋದರೆ ನಾವು ಇರುವುದೇ ಹೀಗೆ ಅಂತೇಳಿ ಮಾತಾಡ್ತಾರೆ. ಅವ್ರಿಗೇನು ನಾವು ಹೇಳಲಿಕ್ಕೆ ಇರೋದೇ ಇಲ್ಲ. ಹೀಗ ಹಿರಿಯರ ಮಾತುಗಳನ್ನೇ ಕೇಳದಾಗಿರಬೇಕಾದ್ರೆ ಈ ವರ್ಣಸಂಕರ ಆದಮೇಲಿಂದ ಬೇರೆಯವರು ಯಾರನ್ನು ಹೇಳಿದರೆ ಅವ್ರ ಮಾತು ಕೇಳೋ ಸಂಭವವೇ ಇರೋದಿಲ್ಲ ಆಗಲಿ. ಹೀಗಾಗಿ ಈ ಶ್ರಾದ್ದ ಕ್ರಿಯೆ ಏನಿದೆ ಇದು ಅವರು ಮಾಡೋದೇ ಇಲ್ಲ. ಅವರು ಹೋಗಲಿ, ಯಾರಾದರೂ ಶ್ರದ್ಧೆಯಿಂದ ಮಾಡಿದರೂ ಶಾಸ್ತ್ರ ವಿಧಿಯುಕ್ತವಾಗಿಯೇ ಮಾಡಿದರು ಅಂತ ತಿಳ್ಕೊಳ್ರಿ, ಆದರೆ ಅವರಿಗೆ ಅಧಿಕಾರವಿರೋದಿಲ್ಲ. ಯಾಕಂತಂದರೆ ತಂದೆದೇ ಒಂದು ಕುಲ, ತಾಯಿದೇ ಒಂದು ಕುಲ, ಅದರಿಂದ ಹುಟ್ಟಿರತಕ್ಕಂಥ ಮಕ್ಕಳು ಇವರಿಗೆ ಅಧಿಕಾರ ಇಲ್ಲ ಮಾಡಲಿಕ್ಕೆ. ಶ್ರದ್ಧೆ ಏನೋ ಇದೆ, ಆದರೆ ಅಧಿಕಾರ ಇಲ್ಲ. ಇಂಥ ಮಕ್ಕಳು ಮಾಡಿದರೂ ಸಹಿತಾಗಿ ಅದು ಏನಾಗ್ತದೆ ಅಂತಂದರೆ ಪಿತೃಗಳಿಗೆ ಅದು ಸಲ್ಲುವುದೇ ಇಲ್ಲ. ಪಿತೃಗಳ ತನಕ ಅದು ಹೋಗೋದೇ ಇಲ್ಲ ಇವರು ಮಾಡೋ ಕಾರ್ಯಕ್ರಮಗಳು. ಈ ಪ್ರಕಾರ ಪಿತೃಗಳಿಗೆ ಮಕ್ಕಳಿಂದ ಪಿಂಡ ಮತ್ತು ಜಲ ದೊರೆಯುವುದು ಎಲ್ಲವೂ ಆಗ ಅವರು ಪತನವಾಗಿಬಿಡ್ತಾರೆ. ಯಾವುದು ಸಿಗೋದಿಲ್ಲ ಅಂತಂದ ಮೇಲೆ ಪಿತೃಗಳು ಪಾಪ ನಾಶ ಹೊಂದುತ್ತಾರೆ, ನರಕಕ್ಕೆ ಬೀಳ್ತಾರೆ. ಇವರು ತಪ್ಪು ಮಾಡಿರೋದ್ರಿಂದ ಇವರು ನರಕಕ್ಕೆ ಹೋಗ್ತಾರೆ. ಅವರುಗಳು ತಮ್ಮ ಹಿರಿಯರನ್ನೆಲ್ಲರನ್ನ ನರಕಕ್ಕೆ ಕರ್ಕೊಂಡು ಹೋಗ್ತಾರೆ.
ಹೀಗಾಗಿ ತಾನು ಯುದ್ಧವನ್ನು ತೊರೆದಲ್ಲಿ ಯುದ್ಧ ಮಾಡದಲೇ ಯುದ್ಧವನ್ನು ಬಿಟ್ಬಿಟ್ರೆ ಆವಾಗ ಏನಾಗ್ತದೆ ಅಂತಂದರೆ ಜನ ಸಾಯುವುದೂ ಇಲ್ಲ, ಧರ್ಮವು ಅಳಿಯುವುದೂ ಇಲ್ಲ, ಅಧರ್ಮವು ಕಾಡುವುದೂ ಇಲ್ಲ, ಕುಲೀನ ಸ್ತ್ರೀಯರು ಕೆಡುವುದೂ ಇಲ್ಲ, ವರ್ಣಸಂಕರ ಹುಟ್ಟುವುದೂ ಇಲ್ಲ, ಪಿತೃಗಳ ನರಕಕ್ಕೆ ಬೀಳುವುದೇ ಇಲ್ಲ, ತನಗೂ ನರಕವು ಒದಗುವುದಿಲ್ಲ. ಆದ್ದರಿಂದ ಯುದ್ಧ ಬೇಡ ಎಂಬುವುದೇ ಇದರ ಸಾರ ಅಂಥೇಳಿ ಅರ್ಜುನ ತನ್ನ ಒಂದು ದುಃಖವನ್ನು, ವಿಷಾದವನ್ನು ಕೃಷ್ಣನ ಎದುರಿಗೆ ತಿಳಿಸ್ತಾ ಇದ್ದಾನೆಂಬುದರಲ್ಲಿ ಇವತ್ತಿನ ಪ್ರವಚನವನ್ನು ಶ್ರೀ ಭೂಸಮೇತ ಶ್ರೀನಿವಾಸ ಪಾದಾರವಿಂದಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.